ಸರ್ ನಮಸ್ಕಾರ. ಸರ್ ಇದೊಂದು ಅಗ್ರಿಕಲ್ಚರ್ ಲ್ಯಾಂಡು. KRS ಏನು ನಾಲೆ ಇದೆ, ಆ ಒಂದು ನಮ್ಮ ನಾಲೆಗೆ ಒಂದು ಕ್ರಾಪ್ ಆಗ್ತಕ್ಕಂಥ ಒಂದು ಆಸ್ತಿ. ಸೊ ಒಟ್ಟು 5 ಎಕರೆ ಬರ್ತದೆ. ಇದು ಇದೇ ಊರಿನವ್ರದ್ದು, ರೈತರದ್ದು. ಸೊ ನೀವು ಪಂಪ್ಸೆಟ್ ಮಾಡಿಕೊಂಡ್ರೆ 2 ಕ್ರಾಪನ್ನು ಭತ್ತ ಹಾಕ್ತಾ ಇದ್ದಾರೆ. ಈಗ ಅಲ್ಲಿ ಈ ಪ್ರದೇಶ ಏನಿದೆಯೋ ಸಂಪೂರ್ಣ ಭತ್ತ ಹಾಕ್ತಾ ಇದ್ದಾರೆ. ಸೊ ಅಂದರೆ ಎಲ್ಲವೂ ಕೂಡ ಕಬಿನಿ ವಾಟ್ರಿಗೆ, ಇದು ಸಾರಿ KRS ವಾಟ್ರಿಗೆ ಒಂದು ಕ್ರಾಪ್ ಆಗ್ತಕ್ಕಂಥ ಆಸ್ತಿಗಳಿವು. ಇದಕ್ಕೆ ಎಂಟ್ರೆನ್ಸ್ ಇಲ್ಲ ಅಂತೇಳಿ ಇವರು ಇದಕ್ಕೆ ರೋಡ್ಗೆ 15 ಕೋಟಿ ತಗೊಂಡಿದ್ದಾರೆ. ಅದು ಎಂಟ್ರೆನ್ಸಿಂದ ಹೇಳ್ತೀನಿ ನಿಮಗೆ. ಇದು ಇನ್ನೊಬ್ಬರ ಆಸ್ತಿ. ಈ ನೀಲಗಿರಿ ಇದೆಯಲ್ಲ, ಇದು ಕೂಡ ಇನ್ನೊಬ್ಬರದು. ಅಲ್ಲಿಂದ ಆ ಕಡೆಗೆ ನೀಲಗಿರಿ ಇರ್ತಕ್ಕಂಥದ್ದು ಅಥವಾ ಈ ಪ್ರದೇಶ ಏನಿದೆಯೋ ಇದು ಸಂಪೂರ್ಣ ಬೇರೆಯವ್ರದ್ದು. ಅದು ಇವ್ರದ್ದು 15 ಕೋಟಿ ರೋಡ್ ಎಂಟ್ರೆನ್ಸ್ ನೋಡಿ ಇಟ್ಕೊಂಡಿರ್ತಕ್ಕಂಥದ್ದು. ಹಿಂಭಾಗಕ್ಕೆ ಇನ್ನು ಉಳಿಕೆ ಆಸ್ತಿ. ಸೊ ನಿಯರೆಸ್ಟ್ NH 948 1 ಕಿಲೋಮೀಟ್ರ್ ಅಥವಾ 2 ಆಗುತ್ತೆ ಸ್ಪಾಟ್ಗೆ. 948 NH. ನಿಯರೆಸ್ಟ್ ಇಲ್ಲಿ ಹಳ್ಳಿಗಳಿದೆ, ಅಕ್ಕಪಕ್ಕ ಹಳ್ಳಿಗಳಿದ್ದಾವೆ ನೋಡಿ. ಇದೇ ರಸ್ತೆ. ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗೆ. ಸೊ ನಾನು ಆಗಲೇ ಹೇಳ್ದಂಗೆ, ಅಣ್ಣ ಹಿಂದಕ್ಕೆ ಹೋಗೋಣ. ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗೆ ಇದು ನೋಡಿ 15 ಕುಂಟೆ. ಇದು ಎಂಟ್ರೆನ್ಸ್ ಇದು. ಓಕೆ. ಇನ್ನು 4 ಎಕರೆ 25 ಕುಂಟೆ ಹಿಂಭಾಗಕ್ಕೆ. ಇಲ್ಲಿ ತನಕನೂ ಇದೆ, ಇಲ್ಲಿ ತನಕನೂ ಇದೆ. ಅಕ್ಕಪಕ್ಕ ಎಲ್ಲ ನಾನು ಆಗಲೇ ಹೇಳ್ದಂಗೆ KRS ವಾಟ್ರಿಗೆ ಒಂದು ತಾಪಾಗ್ತಕ್ಕಂಥ ಆಸ್ತಿಗಳು. ಸೊ ಇದರಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಪಂಪ್ಸೆಟ್ ಮಾಡಿಕೊಂಡು 2 ಕ್ರಾಪನ್ನು ಬೆಳೀತಾ ಇರ್ತಕ್ಕಂಥವ್ರು ಇದ್ದಾರೆ ಇಲ್ಲಿ. ಸೊ ಹಂಗೆ ಇಟ್ಕೊಂಡಿರೋರು ಭತ್ತ ಹಾಕ್ತಾರೆ ಒಂದು ಕ್ರಾಪ್ಗೆ. ಇದೇ ಲ್ಯಾಂಡು. ಎಂಟ್ರೆನ್ಸ್ ಮಾತ್ರ 15 ಕುಂಟೆ ಸಿಗುತ್ತೆ ನಿಮಗೆ. ನೋಡಿ ಹಿಂದಕ್ಕೆ ಹೋಗೋದಕ್ಕೆ. ಇನ್ನು ಉಳಿಕೆ ಇನ್ನು 4 ಎಕರೆ 25 ಕುಂಟೆ ಹಿಂಭಾಗಕ್ಕೆ ಆದಂಗಿದೆ. ಅಂದರೆ 1 by 1 ಇದೆ ನೋಡಿ, ಆಡಾದಂಗೆ ಇದೆ. ಒಂದು 20-25 ಅಡಿ ಅಷ್ಟು ರಸ್ತೆ ನೋಡಿ ಇರ್ತಕ್ಕಂಥದ್ದು. ಇಲ್ಲಿ ಹಳ್ಳಿ ಪಕ್ಕದಲ್ಲೇ ಇದೆ. ಇದೇನು ಇಂಟೀರಿಯರ್ ಏನಲ್ಲ. ನೋಡಿ ಇದೆಲ್ಲ ಅಕ್ಕಪಕ್ಕದ ಕೋಳಿ ಫಾರಮ್ಮು ಅಥವಾ ಇನ್ನೊಂದು ನುಡಿ ಥರ ಎಲ್ಲ ಮಾಡಿಟ್ಕೊಂಡಿದ್ದಾರೆ ನೋಡಿ. ಇದೇ ಊರು. ಸೊ ಒಂದು 500-600 ಅಡಿ ಅಂತರದಲ್ಲಿ ಈ ಹಳ್ಳಿ ಸಿಗುತ್ತೆ. ಇನ್ನು ಆ ಕಡೆಯಿಂದ ಬಂದರೆ ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಇನ್ನೊಂದು ಹಳ್ಳಿ ಸಿಗುತ್ತೆ. ಅಂದರೆ ಇನ್ನು ನೋಡಿ NH ಇಂದ ಈ ಹಿಂಭಾಗದ ಹಳ್ಳಿಯಿಂದ ಬಂದರೆ ಸ್ವಲ್ಪ ರೋಡ್ ಆಕ್ಸಸ್ಸು ಸ್ವಲ್ಪ ಅಷ್ಟು ಅಚ್ಚುಕಟ್ಟಿಲ್ಲ. ಸೊ ಹಾಗಾಗಿ ನಾನು ಈ ಹಳ್ಳಿ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಈ ಕಡೆಯಿಂದ ಬಂದರೆ ರೋಡ್ದೇನು ಸಮಸ್ಯೆ ಇಲ್ಲ. ಅಂದರೆ ಈಗ ಅಲ್ಲೂ ರೋಡ್ ಇದೆ, ರೆಕಾರ್ಡ್ ರಸ್ತೆ ಇದೆ. ಬಟ್ ಒಂದು 2 ಕಡೆ ಸ್ವಲ್ಪ ಹಾಗೂ ಹೀಗೂ ಇದೆ. ಅದನ್ನೆಲ್ಲ ಅಚ್ಚುಕಟ್ಟು ಮಾಡ್ಕೊಂಡು ಬರ್ಬೋದು. ನೀವು ಆ ಕಡೆಯಿಂದನೂ ಬರ್ಬೋದು, ಸ್ವಲ್ಪ ರೋಡನ್ನ ಅಚ್ಚುಕಟ್ಟು ಮಾಡ್ಕೊಬೋದು. ಬಟ್ ಅಥವಾ ನೀವು ಈ ಕಡೆಯಿಂದ ಬಂದರೆ ಏನು ಅಚ್ಚುಕಟ್ಟು ಮಾಡೋಂಥದ್ದೇನಿಲ್ಲ. ಸೊ ಹಳ್ಳಿಯಿಂದ ಒಂದು 600-700 ಅಡಿ ಅಷ್ಟು ಅಂತರ ಆಗುತ್ತೆ. ಇದೇ ಊರು. ಇದು 5 ಎಕರೆ ಬೌಂಡ್ರಿ ಒಟ್ಟು ನೋಡಿ. ಇದೇ ಇದು ಹಳ್ಳಿ. ಅಕ್ಕಪಕ್ಕ ಕೋಕೋನಟ್ಸು ಎಲ್ಲ ಹಾಕೊಂಡಿದ್ದಾರೆ ಕೆಲವರು. ಈ ಮಳವಳ್ಳಿಯಿಂದ ಈ ಒಂದು ಸ್ಪಾಟ್ಗೆ
ಒಂದು 7 ಅಣ್ಣ ನಿಮಗೆ ಮಳವಳ್ಳಿಯಿಂದ ಒಂದು 7 ಆಗಲ್ವಾ? ನೋಡಿ ಇಲ್ಲಿಗೆ 7 ಸರ್ 7 ಆಗುತ್ತೆ ನೋಡಿ. ಈ ರಸ್ತೆಯಿಂದ ಡಾಂಬರ್ ರಸ್ತೆಯಿಂದ ಒಂದು 600-700 ಅಡಿ ಒಳಗಡೆ ಹೋಗಬೇಕು. ಹಳ್ಳಿ ಪಕ್ಕದಲ್ಲೇ ಇರ್ತಕ್ಕಂಥ ಆಸ್ತಿ. ಏನಂದರೆ ARS ವಾಟ್ರಿಗೆ ಒಂದು ಕ್ರಾಪ್ ಆಗ್ತಕ್ಕಂಥ ಆಸ್ತಿ. ಇದನ್ನು ಅಂದರೆ ಮಣ್ಣು ಒಳ್ಳೆ ಮಣ್ಣು, ನೀವು ಯಾವ ರೀತಿ ಬೇಕಾದರೂ ಉಪಯೋಗಿಸ್ಕೋಬೋದು. ಸಿಟಿಯಿಂದ ಅಂದರೆ ಹೈವೇಗೆ 5 ಆಗುತ್ತೆ. ಮಳವಳ್ಳಿ ಏನಿದೆಯೋ ಅಲ್ಲಿಂದ ಹೈವೇ ಬಂದು 5, ಅಲ್ಲಿಂದ 2, ಒಟ್ಟು 7 ಆಗುತ್ತೆ. ನೋಡಿ ಅಕ್ಕಪಕ್ಕದಲ್ಲಿ ಇವರೆಲ್ಲ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂತ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈ ಕಡೆಯೆಲ್ಲ ವಿಶೇಷವಾಗಿ ಕಬ್ಬು ಬೆಳೀತಾರೆ, ಜೊತೆ ಭತ್ತ ಬೆಳೀತಾರೆ, ಮತ್ತು ಹಿಪ್ಪನೇರಳೆ ಬೆಳೀತಾರೆ. ಮಳವಳ್ಳಿ ಅಂದ ತಕ್ಷಣ ನಮ್ಮ ನೆನಪಾಗ ಅಂಥದ್ದು ವಿಶೇಷವಾಗಿ ಹಿಪ್ಪನೇರಳೆ. ಹಿಪ್ಪನೇರಳೆ, ಭತ್ತ ವಿಶೇಷವಾಗಿ. ಅದು ಬಿಟ್ಟರೆ ಇನ್ನು ಅದರ್ಸು ಒಂದು ಹೂವು ಈ ಥರದ್ದೆಲ್ಲ ಹಾಕಂತಾರೆ. ಹೂವು ಈ ಥರದ್ದೆಲ್ಲ ಹಾಕ್ತಾರೆ. ಸೊ ನಾನೇನಕ್ಕೆ ಈ ರೋಡ್ ತೋರಿಸ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ಊರ ಒಳಗಡೆಯಿಂದ ಇನ್ನೊಂದು ರೋಡು ಬರ್ತಾಯಿತ್ತು, ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಸೊ ಹಾಗಾಗಿ ನಾನು ನಿಮಗೆ ಈ ರೋಡನ್ನು ಹೇಳ್ತಾ ಇದ್ದೀನಿ. ಲ್ಯಾಂಡ್ ಚೆನ್ನಾಗಿದೆ, ರೆಕಾರ್ಡು ಫಸ್ಟ್ ಕ್ಲಾಸ್ ಆಗಿದೆ. ಸೊ ಇದೇ ಊರಿನ ರೈತರಿಂದ ಆಗ್ತಕ್ಕಂಥದ್ದು. ನೋಡಿ ಇದೆಲ್ಲ ಆಪೋಸಿಟ್, ಅಂದರೆ ಈ ಲ್ಯಾಂಡಿನ ಒಂದು ಅರ್ಧ ಕಿಲೋಮೀಟ್ರ್ ಇರ್ತಕ್ಕಂಥ ಆಸ್ತಿಗಳಿದು ಇವೆಲ್ಲವೂ. ಸೊ ಮಳವಳ್ಳಿ ಅದೇ ನಾನಾಗಲೇ ಹೇಳ್ದಂಗೆ ಕಬ್ಬು, ಹಿಪ್ಪನೇರಳೆ ವಿಶೇಷ, ಅದ್ರ ಜೊತೆ ಭತ್ತ. ಮಣ್ಣು ಒಳ್ಳೆ ಮಣ್ಣು, ಲ್ಯಾಂಡ್ ಚೆನ್ನಾಗಿದೆ, ರೆಕಾರ್ಡ್ ಕ್ಲಿಯರ್ ಇದೆ, ಏನು ತೊಂದರೆ ಏನಿಲ್ಲ. ಜೊತೆಗೆ ರೈತರಿಂದ ಆಗ್ತಕ್ಕಂಥ ಒಂದು ಆಸ್ತಿ, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು ವಿಚಾರ ಹೇಳ್ಬೇಕು ನಿಮಗೆ. ನಾನು ಆಗಲೇ ಹೇಳ್ದಂಗೆ NH 948. ಸೊ ಆ ಒಂದು ಹೈವೇಯಿಂದ ಈ ಒಂದು ರಸ್ತೆ ಏನಿದೆಯೋ ಇಲ್ಲಿಂದ ಹೋಗಿ ನಾವು ಆಸ್ತಿಗೆ ಹೋಗ್ತೀವಿ ಅಂದರೆ 2ರಿಂದ 3 ಆಗುತ್ತೆ. 1.5 ಆ ಕಡೆಯಿಂದ ಬಂದರೆ, ಇಲ್ಲಿಂದ ಬಂದರೆ ಒಂದು 2ರಿಂದ 3 ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್.